100ಕ್ಕೆ 100 ಇನ್ನೂ 35 ವರ್ಷ BJP ಸರ್ಕಾರ ಬರ್ತಾರೆ. ದಿಲ್ಲಿ ಒಳಗೆ ಇದನ್ನು ಬರೆದಿಟ್ಕೊಂಡು ಹೋಗ್ರಿ. ಅದೇ ಬಜಾ ಆಗನ್ನ ಬಿಡು. 2007 ಗೋವಾಕ್ಕೆ ಬಂದಿರಲ್ಲ ಸೋನಿಯಾ ಗಾಂಧಿ, ಕರ್ನಾಟಕಕ್ಕೆ ನೀರು ಕೊಡಬೇಡ ಅಂದ್ಬಿಟ್ರು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ. ಹೋಗ್ರೆ ನೀನು ಚಿನ್ನ ಬಿಡಿ, ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನು ಯಾಕ್ರೆ ಆಗೋದು. ಮತ್ತೆ ಎಲ್ಲಾರ ಕೆಲಸ ಹಾಕೋಬಿಡ್ದಕ್ಕೆ ರಾಮ ಅನ್ಬೇಡ್ರಿ. ಅಕ್ಕಂಡಿದ್ದಾನ ರಾಮ. ಕಾಂಗ್ರೆಸ್ ಇದು ಒಂದು ಕೂದಲು ಚುಂಗ ಐತ್ಲ, ಗಾಳಿ ಬಿಟ್ಟಾಗ ಎಷ್ಟು ಸೂಕ್ಷ್ಮದಲ್ಲ ಅಟ್ಟ ಐತಿ. ಅದು ಕಾಂಗ್ರೆಸ್ ಕಸ ಹೊಡ್ಯಕ್ಕೆ ಹೋಗ್ತಾರ ಅವ್ರು. ಅದನ್ನ ಬಿಟ್ಟು ಬೇರೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಮೋಷನಲ್ ಡ್ಯಾಮೇಜ್ ಏನಿಲ್ಲ. ರಾಮ ಮಂದಿರ ಉದ್ಘಾಟನೆ ಆಗ್ತದಲ್ಲ, ನರೇಂದ್ರ ಮೋದಿ ಜನ್ಮ ತಗೊಂಡು ಅವತಾರ ತಗೊಂಡು ಎದಕ್ಕೆ ಬಂದಾನಂದ್ರೆ ಭೂಮಿ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಕೀರ್ತಿ ಉಳಿಸೋದಕ್ಕಾಗಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಅದಕ್ಕೂ ಬಂದಿಲ್ಲವ. ಈಗ ನೋಡಿ ಕಾಂಗ್ರೆಸ್ದವ್ರು ಎದಕ್ಕೆ ಹೋದ ಅಂದ್ರೆ ಕಸ ಹೊಡ್ಯಕ್ಕೆ ಬಂದಾರ. ಅವ್ರು ಕಸ ಹೊಡ್ಯಕ್ಕೆ ಈ ಸಿದ್ದರಾಮಯ್ಯದಲ್ಲ ಜಾತಿ ಧರ್ಮ ಮಾಡಿ ಲಿಂಗಾಯತ ಧರ್ಮ ಎಲ್ಲ ಕೆಳಗಿಟ್ಟು ಬಿಟ್ಟ. ಇವನ ಹೆಸರು ಬರ್ತೈತೇನ? 2001 ನಾನು ಅಮರನಾಥ್ ಯಾತ್ರಾ ಹೋಗಿದ್ದೆ. ಏನು ಸ್ವಾಮಿ, ನರೇಂದ್ರ ಮೋದಿಗೂ ಭೇಟಿಯಾಗಿದ್ದೆ ಗುಜರಾತ್ ಒಳಗೆ. ಏನು ಒಂದೇ ಏರಿಯಾಗ ಉಂಡಿದ್ದೆವು ನಾವು. ಏನು 2001 ನರೇಂದ್ರ ಮೋದಿಗಿಂತ ಮೊದಲು ಅಲ್ಲಿ ಸೋನಿಯಾ ಗಾಂಧಿಗೆ ಭೇಟಿಯಾಗಕ್ಕೆ ಹೋದೆವು. ಆಯಿತು. ಆಮೇಲೆ ಏನು ಕಾಡು ತೋರಿಸ್ತೇನೆ ನಾವು ಬೇಕಾರೆ ಭೇಟಿಯಾಗಕ್ಕೆ ಹೋಗೋಣಂತಲೇ. ಅಂದ್ರೆ ಏನಂದ್ರೆ ಗೊತ್ತೈತೆ, ಅವ್ರ ನವನಾಥ್ ಸಾಧುಗಳು ಬಿದ್ದರು ಅಮರನಾಥದೊಳಗೆ ಬರುವಾಗ. ಆರ್ಕೆಂಪುರಂ ಬಾರ ದಿಲ್ಲಿ ಒಳಗೆ ಕರ್ನಾಟಕ ಆಶ್ರಮ ಐತೆ ಅಲ್ಲಿ ಹಂಗಾರೆ ಲಿಂಗಾಯತ್ ಸಮಾಜದ ಶಾಖಾಹಾರಿ ಉಣ್ಣಾಕ ನಾವು ಆದೀವು. ನಮ್ಮನ್ನು ಪಂಡ್ರಪುರ ದಿಕ್ಸ್ ಆಗೈತಿ. 48 ವರ್ಷ ಆಯಿತು. ತಿಂಗಳವಾರಿಗೆ ಹೋಗ್ತೇನೆ ನಾನು. ಅವ್ರು ಏನು ಮಾಡ್ರಿ ಅಂದ್ರೆ ಅಲ್ಲಿ ಹೋಗುನ್ ಬರ್ರಿ ಅಂತ ಕರ್ಕೊಂಡು ಹೋದ್ರೆ ನನಗೇನು ಸಾಲಿ ಕಲ್ತಾವಲ್ಲ, ಹಿಂದೂ ಆದವಲ್ಲ, ಮುಂದೂ ಆದವಲ್ಲ, ಭೇಟಿ ಆದವಲ್ಲ. ಇನ್ನಗಡಿಸಿ ಅವ್ರು ಆರ್ಕೆಂಪುರಂ ಬಾರಕ್ಕೆ ಹೋಗುನ್ ಬಾತ್ ಕರ್ಕೊಂಡು ಹೋದ್ರು. ಅಲ್ಲಿ ಶಾಖಾಹಾರಿ ಊಟ ಮಾಡಿದ್ವಿಪ್ಪ ನಾವು. ಊಟ ಮಾಡಿದ ಬಳಿಕ ಅವಾಗ ಅವ್ರು ಹೊರಗೆದ್ದ ಸಾಧು ಸಂತರು ಅಂದ್ರೆ ಏನು, ಮಠ ಮಾನ್ಯರಸ್ತ್ರ ಅಂದ್ರೆ ಏನು, ಭಿಕ್ಷುಕರು ಇದ್ದಂಗನ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದ ನಿನಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗು. ಅಲ್ಲಿ ಸೋನಿಯಾ ಗಾಂಧಿ ಅಂತ ಕೇಳಕ್ಕೆ ಹೋದ್ರೆ ಅವರು. ಸೋನಿಯಾ ಗಾಂಧಿಗೆ ಏನು ಹೇಳಿದೆ ಅಂದ್ರೆ ಒಂದೇ ಮಾತ, ಈ ಪೃಥ್ವಿಗೆ ನಮಸ್ಕಾರ ಮಾಡು ಮೊದಲು ನೀನು. ನಿನ್ನ ನೋಡಿ ಮತ್ತೆ ಜಗತ್ತು ಉದ್ಧಾರ ಆಗ್ತೈತಿ. ನೀನ ಡ್ವಾಂಕ್ ಆದ ಅಂತ ಜಗತ್ತು ಡ್ವಾಂಕ್ ಆಕತ್ತಲ್ಲ. ಇಲ್ಲಿ ಕಸ ಹೊಡ್ಯಕ್ಕೆ ಹೋಗ್ತೀನಿ ಅಂದ್ಬಿಟ್ಟ. ಈ ಮಾತು ಎಂದಿದ್ರು ಸತ್ಯ ಇದೆ. ಮತ್ತು 2007 ಗೋವಾಕ್ಕೆ ಬಂದಿರಲ್ಲ ಸೋನಿಯಾ ಗಾಂಧಿ, ಕರ್ನಾಟಕಕ್ಕೆ ನೀರು ಕೊಡಬೇಡ ಅಂದ್ಬಿಟ್ರು. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕ ಉರಿ. ಈ ಕರ್ನಾಟಕದವರೆಲ್ಲ ಈ ಕಾಂಗ್ರೆಸ್ ಆರಿಸ್ಕೊಂಬಂದ್ರಲ್ಲ, ಕರ್ನಾಟಕಕ್ಕೆ ನೀರು ಕೊಡಬೇಡ ಅಂದ್ರೆ ಯಾರ್ದೋ ಒಂದು ಮನೆಗೆ ಅತಿಥಿಗಳಾಗಿ ಹೋದ್ರೆ ನಾವು ನೀರು ಕೊಡಬೇಕು ಏನು ಕೊಡಬಾರ್ದು. ಪುಣ್ಯ ಐತೋ ಧರ್ಮ ಐತೋ ಮತ್ತೆ ಇದು ಕೊಡಬೇಡ ಅಂದ್ರೆ ಎಂಥ ಧರ್ಮ? ನೀನೇ ಹೇಳಿ, ನೀನು ಬಾಯ್ಲೆ 10 ಸಲ ಹೇಳ, ಹಂಗ್ಯಾಕೆ ಸುಮ್ಕೆ ಆಗ್ತೀವಿ? ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಅದಕ್ಕೆ ನರೇಂದ್ರ ಮೋದಿ ಏನದಲ್ಲ, ಇನ್ನೂ 2 ಕಾರ್ಯಕ್ರಮ ಮಾಡ್ತಾನೆ. ಹೌದೌದು ಅನ್ನುವಂಥ ಭಾರತ ದೇಶದೊಳಗೆ ಇದು ಸಲಕ್ಕೆ ಅದ ಅವನ ಆರಿಸಿ ಬರ್ತಾನ. 100ಕ್ಕೆ 100 ಇನ್ನೂ 35 ವರ್ಷ BJP ಸರ್ಕಾರ ಬರ್ತಾರೆ. ದಿಲ್ಲಿ ಒಳಗೆ ಇದನ್ನು ಬರೆದಿಟ್ಕೊಂಡು ಹೋಗ್ರಿ. ಗಣಸೂರ್ಯ ನಿಮ್ಮ ಮುಂದೆ ನಿಮ್ಮ ಎದೆ ಒಳಗೆ ಬರೆದಿಟ್ಕೋರಿ ಇದನ್ನ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಏನು ಹೌದು, ಇವತ್ತು ಮಾಡತಾರಲ್ಲ ಅಲ್ಲಿ ಅದೇನು ರೈಲ್ವೆ ಉದ್ಘಾಟನೆ ಮಾಡಕ್ಕೆ ಬಂದಾರು. ಯೋಗಿ ಆದಿತ್ಯನಾಥ್ ಬಂದಾನು, ಅವನು ಬಂದಾನು ನೋಡಲ್ಲಿ. ಇನ್ನೂ 35 ವರ್ಷ ಬರ್ತಾನೆ. ಬರ್ದಿಟ್ಕೋಕೆ ಅನ್ಸ ಬರಲಿಲ್ಲ ಅಂದ್ರೆ ನಾನು ಹೆಸರು ಹೇಳೋದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಎಲ್ಲಾರ ಕೆಲಸ ಹಾಕೋಬಿಡ್ದಕ್ಕೆ ರಾಮ ಅನ್ಬೇಡ್ರಿ. ಅಕ್ಕಂಡಿದ್ದಾನ ರಾಮ. ಏನು ರಾಮ ಅಕ್ಕಂಡದಾನ. ಈಗ ಎಲ್ಲಾರ ಚಟ ಹಾಕೋಬಿಡ್ತಕ್ಕ ರಾಮ. ಚಟ ಆದಿಂದ ರಾಮನೇ ಅಂದ್ರೆ ನಿಮ್ಮ ಜನ್ಮದಾಗ ಭೇಟಿ ಆಗೋದಿಲ್ಲ ಅವ. ಏನು ಆಯಿತು. ಆಮೇಲೆ ಅದಕ್ಕೆ ನೋಡಿ ಹೇಳ್ತೇನೆ, ಒಂದು ಅಭಂಗ ಒಂದು ತೋರಿಸ್ತೇನೆ ನೋಡಿ ಇಲ್ಲಿ. ಏನು ಹಾಗೆ ನೋಡಿ ಟೈಮ್ ಬಗ್ಗೆ ಸರ್ಸ ಯಾಕೆ ಹೊಡೆದಾಕ್ತೀರಿ? ಉಂಡ್ಕಾರ್ ಮಲ್ಕೋರಿ ಸುಮ್ಮನೆ ಇರಿ. ಧರ್ಮದ ಹಾದಿ ಹಿಡ್ದು ಹೋಗ್ರಿ. ಏನು ಆ ಧರ್ಮಕ್ಕೆ ಹೋಗ್ಬೇಡ್ರಿ. ಯಾವ ಹೊಕ್ಕೇವ್ ನಿಮ್ಮ ಮನೆಗೆ ಬರ್ತಾನ.
ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.